ಅಜ್ಜಿ ನೀವು ಹೀಗೆ ದಿನ ಸಪ್ಪಗಿದ್ರೆ ಹೇಗೆ? ಅಮ್ಮ, ನಿಮ್ಮ ತಾತ ಆಸ್ಪತ್ರೆಯಲ್ಲಿದ್ದಾರೆ. ನಾನು ಹೇಗೆ ಖುಷಿಯಾಗಿರೋಕ್ಕಾಗತ್ತೆ ಹೇಳು? ಅಜ್ಜಿ ತಾತ ರಿಕವರ್ ಆಗ್ತಿದ್ದಾರೆ ತಾನೆ, ನೀವೇ ಡಲ್ ಆಗ್ತಾ ಇದ್ದೀರಾ. ಆಮೇಲೆ ತಾತ ಬಂದ್ಮೇಲೆ ಹೀಗ ಅಜ್ಜಿ ನೋಡ್ಕೊಳ್ಳೋದು ನಮಗೆ ಬೈತಾರೆ. ತಾತ ನಿನಗೆ ಯಾವಾಗ ಬೈತಾರೆ ಅಮ್ಮ? ಹಾಂ, ಯಾವುದಕ್ಕೂ ಅವ್ರು ಬಂದ್ಮೇಲೆ ನಾನೇ ಕಂಪ್ಲೇಂಟ್ ಮಾಡ್ತೀನಿ ರೀ, ಅಜ್ಜಿ ನಮ್ಮ ಮಾತನ್ನ ಸ್ವಲ್ಪನೂ ಕೇಳ್ತಿಲ್ಲ ಅಂತ. ಆಯ್ತಾಯ್ತು, ನಿಮ್ಮ ತಾತ ಮೊದಲು ಮನೆಗೆ ಬರಲಿ, ಆಮೇಲೆ ನೀನು ಕಂಪ್ಲೇಂಟ್ ಮಾಡು. ಅವ್ರು ನನಗೆ ಬೈತಾರಲ್ಲ, ಅವಾಗ ನನಗೆ ಖುಷಿ ಆಗತ್ತೆ. ಹಲೋ, ಹೇಳ್ರಿ. ವಿಮಲಾ, ಅಪ್ಪಂಗೆ ಡಿಸ್ಚಾರ್ಜ್ ಮಾಡ್ತಿದ್ದಾರೆ. ಮನೆಯಲ್ಲಿ ಎಲ್ರಿಗೂ ಹೇಳ್ಬಿಡು, ಅಮ್ಮಂಗೆ ಮೊದಲು ಹೇಳು. ಹೌದಾ, ಸರಿ ರೀ, ಈಗಲೇ ಹೇಳ್ತೇನೆ. ಆಮೇಲೆ ಅಪ್ಪ ಮನೆಗೆ ಬಂದಮೇಲೆ ಯಾರೂ ಅವ್ರ ಹತ್ರ ಜಾಸ್ತಿ ಮಾತಾಡಕ್ಕೆ ಹೋಗಬೇಡಿ. ಅವ್ರು ಇನ್ನೂ ರಿಕವರಿ ಸ್ಟೇಜಲ್ಲೇ ಇದ್ದಾರೆ. ಅಲ್ಲ ರೀ, ನಾನು ಯಾವಾಗ ನೀನು ಮಾತಾಡ್ದೆ ಅಂತ ಹೇಳಿದ್ದಲ್ಲ ವಿಮಲಾ, ಎಲ್ರಿಗೂ ಹೇಳ್ಬಿಡು ಅಂತ ಹೇಳಿದ್ದಷ್ಟೆ. ಸರಿ. ಅತ್ತೆ, ನಿಮ್ಮ ಮಗ ಫೋನ್ ಮಾಡಿದ್ರು, ಮಾವನ ಡಿಸ್ಚಾರ್ಜ್ ಮಾಡ್ತಿದ್ದಾರಂತೆ. ತಾತ ಮನೆಗೆ ಬರ್ತೀಯಾರ, ತಾತ ಮನೆಗೆ ಬರ್ತೀಯಾರ ಅಜ್ಜಿ. ಕೇಳಿಸ್ಕೊಂಡ್ಯಾ? ತಾತ ಹುಷಾರಾಗಿ ಮನೆಗೆ ಬರ್ತಿದ್ದಾರೆ. ಇನ್ನವ್ರ ಕೈಯಲ್ಲಿ ಬೈಸ್ಕೊಳಕ್ ರೆಡಿ ಆಗಿರು. ಈಗಷ್ಟೇ ಹೇಳಿದೆಯಲ್ಲ ತಾತಂಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತ, ಅದೇ ನಿಜ ಆಗೋಯ್ತು ನೋಡು. ಅಜ್ಜಿ, ಫೈನಲಿ ನಿನ್ ರೋಮಿಯೋ ಮನೆಗೆ ಬರ್ತಾ ಇದ್ದಾರೆ. ಗೆಟ್ ರೆಡಿ ಫಾರ್ ಅ ಮರ ಸುತ್ತು ಡ್ಯೂಯೆಟ್ ಸಾಂಗ್. ಕಳ್ಳ, ನಾನು ಮರ ಸುತ್ತಿಸಿ ಸುಸ್ತು ಮಾಡಲ್ಲ ಕಣ ಅವರನ್ನ. ಅಂಗೈಯಲ್ಲಿ ಇಟ್ಕೊಂಡು ಜೋಪಾನ ಮಾಡ. ಹಲೋ ದೇವ್ಕಿ, ಅಪ್ಪನ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಡಾಕ್ಟರ್ ಹೇಳಿದ್ರು. ಗೊತ್ತಾಯ್ತು, ನಾನೀಗ ಹೊರಟು ಬರ್ತೀನಿ. ಬೇಡ ಬೇಡ, ನೀನು ಮನೇಲೇ ಇರು, ನಾನೇ ಕರ್ಕೊಂಡ್ಬರ್ತೀನಿ. ಆಮೇಲೆ ಇನ್ನೊಂದು ವಿಷಯ, ಡಾಕ್ಟರ್ ನಿನ್ನ ಜೊತೆ ಮಾತಾಡ್ಬೇಕಂತೆ, ಅವ್ರಿಗೆ ಫೋನ್ ಕೊಡ್ತೀನಿ. ಡಾಕ್ಟರ್ ಅಂಕಲ್ ಡಿಸ್ಚಾರ್ಜ್ ಮಾಡ್ತೀರಿ ಅಂತ ಅಂದ್ರಂತಲ್ಲ, ಅವರು ಮನೆಗೆ ಬರೋಷ್ಟು ಹುಷಾರಾಗಿದ್ದಾರಾ? ಎಸ್, ಆದರೆ ಇಲ್ಲಿವರೆಗೂ ಇದ್ದ ಧರ್ಮರಾಜ್ಗೂ ಮನೆಗೆ ಬರ್ತಾ ಇರೋ ಧರ್ಮರಾಜ್ ಬೇರೆ ಅನ್ನೋದು ಮನೆಯವ್ರಿಗೆಲ್ಲ ಹೇಳಬೇಕು. ಹಾಗೆ ತುಂಬ ಶಾಕಿಂಗ್ ಆಗಿರುವಂಥ ವಿಷಯಗಳನ್ನು ಸ್ವಲ್ಪ ಕಾಲ ಅವ್ರ ಹತ್ರ ಹೇಳೋಕ್ಕೋಗ್ಬೇಡಿ. ಓಕೆ, ಥ್ಯಾಂಕ್ ಯು. ದೇವ್ಕಿ, ಏನಾಯ್ತೆ? ಗಿರಿ ಏನಂದ? ಡಾಕ್ಟರ್ ಏನು ಹೇಳಿದ್ರಂತೆ? ಅಮ್ಮ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದೆಯಾ? ಏನೋ ಫಾರ್ಮಾಲಿಟೀಸ್ ಬಗ್ಗೆ ಮಾತಾಡ್ತಿದ್ರು ಅಷ್ಟೇ. ನಿನ್ನ ಗಂಡ ಮನೆಗೆ ಬರ್ತಾ ಇದ್ದಾರೆ, ಅಣ್ಣ ಕರ್ಕೊಂಡು ಬರ್ತಾ ಇದ್ದಾನೆ. ತಾತ ಬಂದ್ರು ಅನ್ಸುತ್ತೆ. ಏ ಆದಿ, ನೀನು ಹೋಗ್ಬೇಡ, ನಾನೇ ಬಾಗಿಲು ತೆಗಿತೀನಿ. ನಾಗಿ, ಆರತಿ ತಟ್ಟಿ ತಗೊಂಡ್ ಬಾ. ಸರೋಜಾ, ರೀ, ಒಂದು ನಿಮಿಷ ಇರಿ.